ವಿನಯ್ ಕುಲಕರ್ಣಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಜಾಮೀನು ಮಂಜೂರು ಮಾಡಿದೆ ಹೈಕೋರ್ಟ್. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಮತ್ತೆ ಜೀವ ಬರುತ್ತಾ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ವಿನಯ್ ಕುಲಕರ್ಣಿಗೆ ಈಗ ಬಿಗ್ ರಿಲೀಫ್. ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಂತಹ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಜಾಮೀನನ್ನು ನೀಡಿ ಆದೇಶವನ್ನು ಹೊರಡಿಸಿದೆ. ವಿನಯ್ ಕುಲಕರ್ಣಿ ದೋಷಿ ಎಂದಿದ್ದ ತೀರ್ಪಿಗೆ ಈಗ ತಡೆಯಾಜ್ಞೆ ನೀಡಲಾಗಿದೆ. ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆ ಅಮಾನತಿನಲ್ಲಿ ಇಟ್ಟಂತ ತಡೆಯಾಜ್ಞೆ ಇದು. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಈಗ ಜಾಮೀನನ್ನ ಮಂಜೂರು ಮಾಡಲಾಗಿದೆ. ಏಪ್ರಿಲ್ 17ರಿಂದ ಜೈಲಿನಲ್ಲಿ ಇದ್ದಂತಹ ವಿನಯ್ ಕುಲಕರ್ಣಿಗೆ ಈಗ ಬಿಗ್ ರಿಲೀಫ್. ವಿನಯ್ ಕುಲಕರ್ಣಿಗೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ ಹೈಕೋರ್ಟ್. ಹೈಕೋರ್ಟ್ ಮಂಜೂರು ಮಾಡಿರೋ ಅಂತ ಜಾಮೀನು ಇದು, ಷರತ್ತುಬದ್ಧ ಜಾಮೀನು. 5 ಲಕ್ಷ ರೂಪಾಯಿ ಬಾಂಡನ್ನ ಕೊಡಬೇಕು, ಜೊತೆಗೆ 2 ಶ್ಯೂರಿಟಿ ಇರಬೇಕು, ದೇಶ ಬಿಟ್ಟು ಎಲ್ಲೂ ಆಚೆ ಹೋಗಬಾರ್ದು, ಪಾಸ್ಪೋರ್ಟ್ನ ಸರೆಂಡರ್ ಮಾಡಬೇಕು. ಸೊ ಇದಿಷ್ಟು ನೋಡಿ, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ರು. ಆ ಒಂದು ತೀರ್ಪನ್ನು ಪ್ರಶ್ನಿಸಿ ಹಾಕಿದ್ದಂಥ ಅರ್ಜಿ ಈಗ ಪುರಸ್ಕರಿಸಿದೆ ಹೈಕೋರ್ಟ್. ತಡೆಯಾಜ್ಞೆ ಕೊಟ್ಟಿದೆ ಆದೇಶಕ್ಕೆ. ಜಾಮೀನನ್ನು ಮಂಜೂರು ಮಾಡಿದೆ. ಇಲ್ಲ, ಅವ್ರಿಗೆ ಜಾಮೀನು ಕೊಡಬಹುದು ಅನ್ನೋ ಆದೇಶವನ್ನು ನೀಡಿದೆ. ಎಲ್ಲ ಕೋರ್ಟ್ ಪ್ರೊಸೀಜರ್ಸ್, ನ್ಯಾಯಾಲಯದ ಸಂಪೂರ್ಣ ಆದೇಶದ ಪ್ರತಿ ಜೈಲಿನ ಅಧಿಕಾರಿಗೆ ಸಿಗಬೇಕಾಗತ್ತೆ. ಅದಾದ ಮೇಲೆ ಅವರು ಜೈಲಿನಿಂದ ಬಿಡುಗಡೆ ಆಗ್ತಾರೆ ವಿನಯ್ ಕುಲಕರ್ಣಿ, ಯಾಕೆಂದರೆ ಜಾಮೀನು ಮಂಜೂರಾಗಿದೆಯಲ್ಲ ಈ ನಿಟ್ಟಿನಲ್ಲಿ. ಸೊ ಈಗ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಈಗ ಬಿಗ್ ರಿಲೀಫ್, ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ, ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ. ಹೌದು ಮಧುಸೂದನ್, ಧಾರವಾಡ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ಸಿಬಿಐ ವಿಶೇಷ ನ್ಯಾಯಾಲಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿ ತೀರ್ಪನ್ನ ಕೊಟ್ಟಿತ್ತು. ಇದರಿಂದಾಗಿ MLA ಆಗಿರುವಂತಹ ವಿನಯ್ ಕುಲಕರ್ಣಿ ಜೈಲು ಪಾಲಾಗಿದ್ರು. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸದ್ಯ ವಿನಯ್ ಕುಲಕರ್ಣಿ ಇದ್ದಾರೆ. ಆದ್ರೆ ಸಿಬಿಐ ವಿಶೇಷ ನ್ಯಾಯಾಲಯ ಕೊಟ್ಟಿದ್ದಂತಹ ತೀರ್ಪನ್ನ ಪ್ರಶ್ನೆ ಮಾಡಿ ವಿನಯ್ ಕುಲಕರ್ಣಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ತಮಗೆ ವಿಧಿಸಿರುವಂತಹ ಈ ಜೀವಾವಧಿ ಶಿಕ್ಷೆಯನ್ನು ಅಮಾನತ್ನಲ್ಲಿ ಇಡಬೇಕು ಮತ್ತು ಸಿಬಿಐ ವಿಶೇಷ ನ್ಯಾಯಾಲಯದ ತೀರ್ಪಿಗೂ ಕೂಡ ತಡೆಯಾಜ್ಞೆಯನ್ನು ಕೊಡಬೇಕು ಮತ್ತು ಜಾಮೀನನ್ನ ಮಂಜೂರು ಮಾಡಬೇಕು ಅಂತೇಳಿ ಹೈಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ರು. ಇದ್ರ ಬಗ್ಗೆ ಹೈಕೋರ್ಟ್ ನಲ್ಲಿ ವಿಸ್ತೃತವಾದಂತಹ ವಾದ ಮತ್ತು ಪ್ರತಿವಾದ ನಡೆದಿತ್ತು. ಸಿಬಿಐ ಪರ ವಕೀಲರು ಕೂಡ ಹೈಕೋರ್ಟ್ ನಲ್ಲಿ ವಾದ ಮಂಡನೆಯನ್ನ ಮಾಡಿದ್ರು. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಜಾಮೀನನ್ನ ಮಂಜೂರು ಮಾಡಬಾರದು ಮತ್ತು ಕೆಳ ನ್ಯಾಯಾಲಯದ ತೀರ್ಪನ್ನ ಅಮಾನತ್ನಲ್ಲಿ ಇಡಬಾರದು ಅಂತೇಳಿ ಸಿಬಿಐನ ಪರ ವಕೀಲರು ಕೂಡ ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡಿಸಿದ್ರು. ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ ಭಾಗಿಯಾಗಿರೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ, ಡಿಜಿಟಲ್ ಸಾಕ್ಷ್ಯಾಧಾರಗಳಿವೆ ಮತ್ತು ಸಾಕ್ಷ್ಯವನ್ನ ಮುಚ್ಚಾಕ್ಲಿಕ್ಕೂ ಕೂಡ ಪ್ರಯತ್ನ ಮಾಡಿದ್ದಾರೆ. ಸಾಕ್ಷಿಗಳಿಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಜೊತೆಗೆ ಈ ಪ್ರಕರಣದಲ್ಲಿ ನೇರವಾಗಿಯೇ ವಿನಯ್ ಕುಲಕರ್ಣಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ ಅಂತೇಳಿ ಹೈಕೋರ್ಟ್ನ ಮುಂದೆ ಸಿಬಿಐ ಪರ ವಕೀಲರು ಕೂಡ ವಾದ ಮಂಡಿಸಿದ್ರು. ಆದ್ರೆ ವಿನಯ್ ಕುಲಕರ್ಣಿ ಪರ ವಕೀಲರು ಕೂಡ ಈಗ ಇದ್ರ ಬಗ್ಗೆ ವಿಸ್ತೃತವಾದಂತಹ ವಿಚಾರಣೆ ಹೈಕೋರ್ಟ್ ನಲ್ಲಿ ನಡೀಬೇಕಾಗಿದೆ. ಆ ವಿಸ್ತೃತ ವಿಚಾರಣೆ ನಡೆಯುವವರೆಗೂ ಕೂಡ ಈಗ ಸಿಬಿಐನ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪನ್ನು ಅಮಾನತ್ನಲ್ಲಿಟ್ಟು ಅದಕ್ಕೆ ತಡೆಯಾಜ್ಞೆ ಕೊಡಬೇಕು ಮತ್ತು ಜಾಮೀನನ್ನ ಮಂಜೂರು ಮಾಡಬೇಕು ಅಂತೇಳಿ ವಾದವನ್ನ ಮಂಡಿಸಿದ್ರು. ಅಂತಿಮವಾಗಿ ಈಗ ಕಾಯ್ದಿರಿಸಿದಂತಹ ಆದೇಶವನ್ನ ಇವತ್ತು ಹೈಕೋರ್ಟ್ ಕೊಟ್ಟಿದೆ. ಈ ಆದೇಶದಲ್ಲಿ ಮುಖ್ಯವಾಗಿ ಈ ಸಿಬಿಐ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪನ್ನ ಅಮಾನತ್ನಲ್ಲಿಟ್ಟು ಅದರ ತೀರ್ಪಿಗೂ ಕೂಡ ತಡೆಯಾಜ್ಞೆಯನ್ನು ಕೊಡಲಾಗಿದೆ. ಜೊತೆಗೆ ವಿನಯ್ ಕುಲಕರ್ಣಿಗೂ ಕೂಡ ಜಾಮೀನನ್ನ ಹೈಕೋರ್ಟ್ ಮಂಜೂರು ಮಾಡಿದೆ. ಜೊತೆಗೆ 5 ಲಕ್ಷ ರೂಪಾಯಿ ಬಾಂಡ್ ಅನ್ನ ಕೊಡಬೇಕು, 2 ಶ್ಯೂರಿಟಿಯನ್ನ ಕೊಡಬೇಕು ಮತ್ತು ಭಾರತ ದೇಶವನ್ನ ಬಿಟ್ಟು ಹೋಗಬಾರ್ದು ಅನ್ನುವ ಕಂಡೀಷನ್ ಅನ್ನ ವಿಧಿಸಿದೆ. ಒಂದ್ ವೇಳೆ ವಿದೇಶಕ್ಕೆ ಹೋಗೋದಾದ್ರೆ ಕೋರ್ಟ್ನ ಅನುಮತಿನ ಪಡೆದು ಹೋಗ್ಬೇಕು ಅಂತೇಳಿ ಹೈಕೋರ್ಟ್ ಷರತ್ತುಗಳನ್ನ ವಿಧಿಸಿ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. ಇದರಿಂದಾಗಿ ಈಗ MLA ವಿನಯ್ ಕುಲಕರ್ಣಿ ಜೈಲಿನಿಂದ ಬಿಡುಗಡೆ ಆಗಲಿದ್ದಾರೆ ಮತ್ತು ಅವರ ಶಾಸಕ ಸ್ಥಾನ ಕೂಡ ಮರುಸ್ಥಾಪನೆ ಆಗಲಿದೆ. ಯಾಕೆಂತಂದ್ರೆ ಸಿಬಿಐ ವಿಶೇಷ ನ್ಯಾಯಾಲಯ ಕೊಟ್ಟಿದ್ದಂತಹ ತೀರ್ಪನ್ನು ಕೂಡ ಅಮಾನತ್ನಲ್ಲಿ ಇಡಲಾಗಿದೆ ಮತ್ತು ಅದಕ್ಕೆ ತಡೆಯಾಜ್ಞೆಯನ್ನು ಕೂಡ ಹೈಕೋರ್ಟ್ ಕೊಟ್ಟಿದೆ. ಹೀಗಾಗಿ ಈಗ ಅವರ ಶಾಸಕ ಸ್ಥಾನ ಕೂಡ ಮತ್ತೆ ಮರುಸ್ಥಾಪನೆ ಆಗುತ್ತೆ. ಈಗ ಇದೇ ತಿಂಗಳು ಮುಂದಿನ ತಿಂಗಳು ನಡೆಯುವಂತಹ ವಿಧಾನಮಂಡಲ ಅಧಿವೇಶನದಲ್ಲೂ ಕೂಡ MLA ಆಗಿ ವಿನಯ್ ಕುಲಕರ್ಣಿ ಭಾಗವಹಿಸಲಿಕ್ಕೂ ಕೂಡ ಇದರಿಂದ ಅವಕಾಶ ಕೂಡ ಸಿಗುತ್ತೆ. ಮಧುಸೂದನ್, ಧನ್ಯವಾದ ಚಂದ್ರಮೋಹನ್ ನಿಮ್ಮ ಮಾಹಿತಿಗೆ. ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ಅವ್ರನ್ನ ಜೀವಾವಧಿ ಶಿಕ್ಷೆಗೆ ಒಳಪಡಿಸಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿತ್ತು. ಇದನ್ನ ಪ್ರಶ್ನಿಸಿ ಇದಕ್ಕೆ ತಡೆ ನೀಡೋ ಅಂತೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂಥ ವಿನಯ್ ಕುಲಕರ್ಣಿಗೆ ಈಗ ಕೋರ್ಟ್ ಅರ್ಜಿಯನ್ನು ಪುರಸ್ಕರಿಸಿ ಜಾಮೀನನ್ನು ಮಂಜೂರು ಮಾಡಿದೆ. ಇದರ ಮೂಲಕ ಅವರ ಶಾಸಕ ಸ್ಥಾನ ಮರುಸ್ಥಾಪನೆ ಆದಂತಾಗಿದೆ. 5 ಲಕ್ಷ ರೂಪಾಯಿ ಬಾಂಡ್, 2 ಶ್ಯೂರಿಟಿನ ಕೊಡಬೇಕು, ದೇಶ ಬಿಟ್ಟು ಹೊರಗಡೆ ಹೋಗಬಾರ್ದು. ಸೊ ಇದು 3 ಷರತ್ತು.
5 ಲಕ್ಷ ಬಾಂಡು, ಇಬ್ಬರದು ಶ್ಯೂರಿಟಿ, ದೇಶ ಬಿಟ್ಟು ಆಚೆ ಹೋಗಬಾರ್ದು ಅಂತ ಈ 3 ಷರತ್ತುಗಳನ್ನು ವಿಧಿಸಿ ಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿದೆ ವಿನಯ್ ಕುಲಕರ್ಣಿಗೆ. ಈಗ ಶಾಸಕ ಸ್ಥಾನ ಕೂಡ ಮರುಸ್ಥಾಪನೆ ಆಗುತ್ತೆ ವಿನಯ್ ಕುಲಕರ್ಣಿಗೆ. ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಮುಂದಿನ ಆಗಸ್ಟ್ ತಿಂಗಳ 13ರಿಂದ ಆರಂಭ ಆಗೋ ಅಂಥ ಅಧಿವೇಶನದಲ್ಲಿ ವಿನಯ್ ಕುಲಕರ್ಣಿ ಭಾಗಿಯಾಗಬಹುದು ಈಗ, ಯಾಕೆಂದರೆ ಜಾಮೀನು ಮಂಜೂರಾಗಿದೆಯಲ್ಲ. ಸೊ ಅದರಲ್ಲೂ ಕೂಡ ಅವರು ಉಪಸ್ಥಿತರಿರಬಹುದು. ಜಾಮೀನು ಮಂಜೂರು ಮಾಡಿದ ಹೈಕೋರ್ಟ್ ಜೀವಾವಧಿ ಶಿಕ್ಷೆಯ ಆದೇಶವನ್ನು ಪ್ರಶ್ನಿಸಿ ಹಾಕಿದಂಥ ಅರ್ಜಿ ಈಗ ಹೈಕೋರ್ಟ್ ಅರ್ಜಿಯನ್ನು ಪುರಸ್ಕರಿಸಿ ಜಾಮೀನನ್ನು ಮಂಜೂರು ಮಾಡ್ತಾ ಆದೇಶಕ್ಕೆ ತಡೆಯನ್ನು ನೀಡಿದೆ. ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. 5 ಲಕ್ಷ ರೂಪಾಯಿ ಬಾಂಡು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸುನೀಲ್ ಕುಮಾರ್ ಅವರೇ, ನಮಸ್ಕಾರ. ನಮಸ್ತೆ. ಈಗ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್. ಹೇಗಿರುತ್ತೆ ಇದು ಒಟ್ಟಾರೆ ಈ ಒಂದು ಪ್ರಕ್ರಿಯೆ, ಪ್ರೋಸೆಸ್? ನೋಡಿ, ಇದು ಸಹಜವಾದಂತ ಒಂದು ಕಾನೂನಿನ ಪ್ರಕ್ರಿಯೆ. ಒಂದು ಸಲ ಅವರಿಗೆ ಕನ್ವಿಕ್ಷನ್ ಆಗಿ ಜೀವಾವಧಿ ಶಿಕ್ಷೆ ಕೊಟ್ಟ ಮೇಲೆ ಅದನ್ನ ಅವರು ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಸುದೀರ್ಘವಾಗಿ ಸುಮಾರು 2,000ಕ್ಕಿಂತ ಹೆಚ್ಚು ಪುಟ ಚಾರ್ಜ್ ಶೀಟ್ ಇರೋದ್ರಿಂದ ಮತ್ತು ಜಡ್ಜ್ಮೆಂಟ್ ಕೂಡ ಮೋರ್ ದೆನ್ 600 ಪೇಜ್ ಜಡ್ಜ್ಮೆಂಟ್ ಇರೋದ್ರಿಂದ ಎಲ್ಲವನ್ನು ಕೂಡ ಹೈಕೋರ್ಟ್ ಸುದೀರ್ಘವಾಗಿ ಅದನ್ನ ಅಧ್ಯಯನ ಮಾಡಿ ಅದೊಂದು ಡಿಟೇಲ್ ಆರ್ಡರ್ ಪಾಸ್ ಮಾಡಬೇಕಾಗ್ತದೆ. ಹಾಗಾಗಿ ಇಂಟ್ರಿಮ್ ಅಲ್ಲಿ ಅದರಲ್ಲಿ ಡಿಸೈಡ್ ಆಗ್ಲಿಕ್ಕೆ ಬಹಳಷ್ಟು ವರ್ಷಗಳಾಗೋದ್ರಿಂದ ಇಂಟ್ರಿಮ್ ಅಲ್ಲಿ ನನಗೊಂದು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಮಾಡಿ ಬೇಲ್ ಕೊಡಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಅದನ್ನ ಹೈಕೋರ್ಟ್ ಗಮನಿಸಿ ಈ ವಿಚಾರಣೆ ಮತ್ತೆ ಸುದೀರ್ಘವಾಗಿ ಹೈಕೋರ್ಟ್ ನಡೆಯುತ್ತೆ ಮತ್ತು ಅವ್ರು ಎಲ್ಲೂ ಕೂಡ ಅವರು ಶಿಕ್ಷೆ ಆದಂತ ಸಂದರ್ಭದ ಮೇಲೆ, ಶಿಕ್ಷೆ ಆಗಕ್ ಮುಂಚೆ ಎಲ್ಲೂ ಕೂಡ ಅವರು ಬೇರೆ ಯಾವುದೇ ಚಟುವಟಿಕೆಗಳಲ್ಲಿ ಭಾಗಿಯಾಗಿಲ್ಲ ಮತ್ತು ಮಾಜಿ ಸಚಿವರಿರೋದ್ರಿಂದ ಅವರು ದೇಶ ಬಿಟ್ಟು ಹಾರೋಗುವಂತ ಸಾಧ್ಯತೆ ಇಲ್ದಿರೋದ್ರಿಂದ ಒಂದು ಟೆಂಪರರಿ ರಿಲೀಫ್ ಅಂತ ಹೇಳಿ ಒಂದು ಬೇಲ್ ಅನ್ನ ಗ್ರಾಂಟ್ ಮಾಡಿದೆ. ಬೇಲ್ ಗ್ರಾಂಟ್ ಆದ ನಂತರ ಕೆಲವು ಕಂಡೀಷನ್ಸ್ ಕೂಡ ಇಂಪೋಸ್ ಮಾಡಿದ್ದಾರೆ. ಈಗ ಆ ಕಂಡೀಷನ್ಸ್ ಪ್ರಕಾರ ಒಂದು 5 ಲಕ್ಷ ಬಾಂಡು ಮತ್ತು ಪಾಸ್ಪೋರ್ಟ್ ಅನ್ನ ಲೋಕಲ್ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತು ಮತ್ತೆ ಈ ವಿಚಾರಣೆ ಮುಂದುವರಿಯುತ್ತೆ. ಈಗ ಈ ಅಂತಿಮ ತೀರ್ಪಂತೂ ಇನ್ನೂ ಬಂದಿಲ್ಲ. ಇದು ತಾತ್ಕಾಲಿಕವಾಗಿ ಅವ್ರಿಗೊಂದು ರಿಲೀಫ್ ಸಿಕ್ಕಿದೆ ಅಂತ ನನ್ನ ಅಭಿಪ್ರಾಯ. ಮಧ್ಯಂತರ ಅಂತ ನಾವಿಲ್ಲಿ ಉಲ್ಲೇಖ ಮಾಡಬಹುದು. ಖಂಡಿತ ಇಟ್ಸ್ ಟೆಂಪರರಿ ಅಂಡ್ ಮಧ್ಯಂತರ ರಿಲೀಫ್ ಸಿಕ್ಕಿದೆ ಅವ್ರಿಗೆ. ಸಹಜವಾಗಿ ಕೆಲವು ಪ್ರಕರಣಗಳಲ್ಲಿ ನ್ಯಾಯಾಲಯ ಏನ್ ಮಾಡುತ್ತೆ, ಈ ಒಂದು ವಿಚಾರಣೆ ಸುದೀರ್ಘವಾಗಿ ಒಂದು 2-3 ವರ್ಷ ನಡೆಯೋದ್ರಿಂದ ಆ 3 ವರ್ಷ ಆ ವ್ಯಕ್ತಿ ಒಳಗಡೆ ಇದ್ರೆ ಯಾವುದೇ ತರದ ಬೆನಿಫಿಟ್ ಆಗೋದಿಲ್ಲ. ಮತ್ತು ಮೇಲ್ನೋಟಕ್ಕೆ ತುಂಬಾ ಸುದೀರ್ಘವಾಗಿ ಅನೇಕ ಸಾಕ್ಷಿಗಳ ವಿಚಾರಣೆ ಆಗಿದೆ. ಎಲ್ಲ ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ನಾವು ಕೂಲಂಕುಷವಾಗಿ ಹೈಕೋರ್ಟಿಗೆ ಪರಿಶೀಲನೆ ಮಾಡಬೇಕಾಗ್ತದೆ. ಲೋವರ್ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಸರಿನಾ ತಪ್ಪಾ ಅಂತ ಎಲ್ಲವನ್ನೂ ಕೂಡ ನೋಡ್ಬೇಕಾಗ್ತದೆ. ಅದಕ್ಕಾಗಿ ಸ್ವಲ್ಪ ಸಮಯ ಹಿಡಿಯೋದ್ರಿಂದ ಆರೋಪಿಗಳಿಗೊಂದು ಮಧ್ಯಂತರ ಒಂದು ರಿಲೀಫ್ ಕೊಡ್ಲಿಕ್ಕೋಸ್ಕರ ಒಂದು ಬಿಲ್ ಅನ್ನ ಕೊಟ್ಟಿದ್ದಾರೆ. ಇದಾದ ಮೇಲೆ ಈಗ ಸಿಬಿಐನವರು ಈ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಕೂಡ ಹೋಗ್ಬೋದು. ಹಾಗಾಗಿ ಏನಾಗುತ್ತೆ ಅಂತ ಮುಂದಕ್ಕೆ ನಾವೀಗ ಕಾದು ನೋಡ್ಬೇಕಾಗ್ತದೆ. ಸುನೀಲ್ ಕುಮಾರ್ ಸರ್, ಈಗ ಒಂದು ಪ್ರಶ್ನೆ ಇದೆ, ಕುತೂಹಲ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಮಾಜಿ ಸಚಿವರು, ಹಾಲಿ ಶಾಸಕರಾಗಿದ್ದವರು, ಈ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಂತವರು. ಈಗ ಆ ಆದೇಶಕ್ಕೆ ಸದ್ಯಕ್ಕೆ ಮಧ್ಯಂತರ ತಡೆ, ಹೀಗಾಗಿ ಬಿಗ್ ರಿಲೀಫ್. ಈಗ ಅವರ ಶಾಸಕ ಸ್ಥಾನ ಏನಾಗುತ್ತೆ? ಈಗ ಅವ್ರ ಶಾಸಕ ಸ್ಥಾನಕ್ಕೆ ಏನು ಆಗೋದಿಲ್ಲ. ಹೈಕೋರ್ಟ್ ಒಂದು ಮಧ್ಯಂತರ ರಿಲೀಫ್ ಕೊಟ್ಟಿರೋದ್ರಿಂದ ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್ ಮತ್ತು ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಎರಡೂ ಆಗಿರೋದ್ರಿಂದ ಅವ್ರಿಗೆ ಅವ್ರ ಶಾಸಕ ಸ್ಥಾನಕ್ಕೆ ಏನು ಆಗೋದಿಲ್ಲ. ಅವ್ರ ಶಾಸಕರಾಗಿ ಕಂಟಿನ್ಯೂ ಆಗ್ತಾರೆ. 6 ತಿಂಗಳು ಒಳಗಾಗಿ ಒಂದು ಆದೇಶ ಅವರು ಪಡಿಬೇಕಿತ್ತು. ಲೋವರ್ ಕೋರ್ಟ್ ನಲ್ಲಿ ಅವರಿಗೆ ಕನ್ವಿಕ್ಷನ್ ಆಗಿ ವಿತಿನ್ 6 ಮಂತ್ಸ್ ಅವರು ಒಂದು ಸ್ಟೇ ಅನ್ನ ಪಡಿಬೇಕಿತ್ತು. ತ್ವರಿತವಾಗಿ ಹೈಕೋರ್ಟ್ ಆಲ್ರೆಡಿ ಅವ್ರಿಗೊಂದು ರಿಲೀಫ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಶಾಸಕ ಸ್ಥಾನದಲ್ಲಿ ಅವ್ರು ಕಂಟಿನ್ಯೂ ಆಗ್ತಾರೆ. ಈಗ ಮುಂದಕ್ಕೆ ಏನು ಹೈಕೋರ್ಟ್ ಅಂತಿಮ ಆದೇಶ ಏನ್ ಪಾಸ್ ಆಗುತ್ತೋ ಅದರ ಮೇಲೆ ಅವ್ರ ಚಿತ್ತ ಇರುತ್ತೆ. ಅಂತಿಮ ಆದೇಶದಲ್ಲಿ ಏನಾದ್ರೂ ಕನ್ವಿಕ್ಷನ್ ಕನ್ಫರ್ಮ್ ಮಾಡ್ಬಿಟ್ರೆ ಮತ್ತೆ ಅವ್ರಿಗೊಂದ್ಸಲ ಶಾಸಕ ಸ್ಥಾನಕ್ಕೆ ಮತ್ತೆ ಕೂತು ಬರುವಂತ ಸಾಧ್ಯತೆ ಇರುತ್ತೆ. ಧನ್ಯವಾದ ಸುನೀಲ್ ಕುಮಾರ್ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.